ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊಹರಂದ ಕೊನೆಯ ದಿವಸವಾಗಿ ಮೊಹರಂ ನಡೆದಿತ್ತು. ಮೊಹರಂ ನಮ್ಮೂರಾಗ ಯಾವ ಥರ ಹೆಜ್ಜೆ ಆಡ್ತಾನಂದು ನಿಮಗೆ ತೋರಿಸ್ತೀನಿ ಪೂರ್ತಿ. ಈ ವಿಡಿಯೋ ಬ್ಲಾಗ್ನಾಗ ಫಸ್ಟ್ಗೆ ಸ್ವಲ್ಪ ಹಲಿಗೆ ಬಿಡೋರ್ದಿಗೆ ಸ್ವಲ್ಪ ಇದು ಆಗಿತ್ತು, ಕೈ ಬ್ಯಾನ್ ಆಗಿತ್ತು. ಅವ್ರು ಸ್ವಲ್ಪ ನಿಂತಿದ್ರು. ಇಲ್ಲಿ ಎಲ್ಲ ಮಂದಿ ನೋಡಿದ್ರು. ನಮ್ಮ ಇಡೀ ಊರಿನ ಜನ ಎಲ್ಲ ಅಲ್ಲ ದೇವ್ರದ್ದು ಏನು ದೇವಸ್ಥಾನ ಅದ ಅಲ್ಲೇ ಕುಡಿದ್ರು. ಇವ್ರು ಸುಮ್ಮ ಮಜಾಕ್ ಮಾಡಕತ್ತಿದ್ರು. ಎಲ್ಲ ಮನೆ ಮೇಲೆ ಆ ಕಡೆ ನಿಂತು ನೋಡೋಕೆ ಜಾಗ ಸಾಗ್ಲಾರ್ಕ ಮನೆ ಮೇಲೆ ನಿಂತು ನೋಡಕತ್ತಿದ್ರು ಎಲ್ಲರೂ. ಅಷ್ಟು ಇಡೀ ಊರಿನ ಜನ ಪಾಟದಾಗ ಎಲ್ಲ ಬಿಟ್ಟು ಕೇಸಿ ಊರಾಗ ಬಂದಿದ್ರು ಹೆಜ್ಜೆ ಆಡೋದು ನೋಡೋಕೆ. ಯಾಕಂದ್ರೆ ಮೊಹರಂ ಕೊನೆ ಬರೋದೇ ವರ್ಷಕ್ಕೊಂದು ದಿನ ರಾತ್ರಿ ಉರ್ಸ ಆದ ನಂತರ ಎಲ್ಲ ಮುಗಿತ. ಕೊನೆಗಾಗಿ ನೋಡೋಣ, ಎಲ್ಲರೂ ತೋರಿಸ್ತೀನಿ ನಿಮ್ಗೆ ಹೇಗೆ ಇದು ಇರ್ತದೆ. ಸತ್ ಹುಟ್ಟು ಬರೋ ದೇವ್ರಂದ್ರೆ ಅಲ್ಲ ದೇವರು ಒಬ್ರಿ. ಯಾಕಂದ್ರೆ ಮನುಷ್ಯರು ಎಲ್ಲ ಈಗ ಆಡ್ಲಾರ ಜಿಟಿ ಮಳೆಯಾಗಿ ಆರಂಭವಾಗಿತ್ತು. ಮಳೆ ಸ್ವಲ್ಪ ಏನು ಅಟ್ಪರಿ ಏನೋ ಒಲವಾಗಲಿಲ್ಲ. ಸುಮ್ಮ ಇವತ್ತು ನಾಳೆ ಅನ್ನೋ ಬೆಳಗ್ಗೆ ಒಂದು ಸ್ವಲ್ಪ ಜೀವ ತುಂಬ್ಕೊಳ್ಳಾಟ ಮಟ್ಟಿಗೆ ಆಯಿತು. ಯಾಕಂದ್ರೆ ಮಳೆನೂ ರೈತರಿಗೆ ಭಾಳ ಅವಶ್ಯಕತೆ. ಯಾಕಂದ ಎಲ್ಲರೂ ಹೊಲಗಳು ಬಿತ್ತಾರೆ, ಆಕಾಶದ ಕಡೆ ನೋಡ್ಕೊತ ನಿಂತಾರೆ. ಅದೆಲ್ಲ ಮಳೆ ಒಂದು ಸ್ವಲ್ಪ ಆಯಿತು. ಆದ ನಂತರ ಮಳೆ ನಿಂತ ಮೇಲೆ ನಾವೆಲ್ಲರೂ ಇನ್ನೇನು ಮೊಹರಂ ಕೊನೆ ದಿನ ಎಲ್ಲ ಹೆಜ್ಜೆ ಆಡೋಕೆ ಆ ಕಡೆ ಮೊಹರಂ ಅಲ್ಲ ದೇವ್ರ ಗುಡಿ ಕಡೆ ನಾವು ಹೋಗಿದ್ದೀವಿ. ಅಲ್ಲೆಲ್ಲ ಹೋಗೋಟಿಗೆ ಹೆಜ್ಜೆ ಆಡಕತ್ತಿದ್ರು. ಹೆಜ್ಜೆ ಒಟ್ಟರು ಮಸ್ತ್ ಹೆಜ್ಜೆ ಆಡ್ತಾರೆ. ಒಂದು ರೌಂಡ್ ಹೆಜ್ಜೆ ಆಡ್ತಾರೆ ಮತ್ತು ಹಿಂದಿನ ಕಾಲದ ಹೆಜ್ಜೆ ಆಡ್ತಾರೆ. ಈಗ ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಈಗ ಚಿಕ್ಕ ಮಕ್ಕಳಿಗೆ ಕಲಿಸ್ಯಾರ ಅವರು ಹಿಂದೆ ಹೆಜ್ಜೆ. ಇಲ್ಲಿ ಆಡ್ತಾರೆ, ಯಾವ ಥರ ಆಡ್ತಾರೆ ಅನ್ನೋದು ತೋರಿಸ್ತೀನಿ ನಿಮಗೆ. ಇಲ್ಲಿ ಆಡಕತ್ತಾರೆ ನೋಡ್ರಿ. ಇದು ಹಿಂದಿನ ಕಾಲದ ಹೆಜ್ಜೆ, ಗುಂಡು ಹೆಜ್ಜೆ ನಾವು ಕಲ್ತಿದ್ವಿ ಇವಾಗ. ಈ ಥರ ಇವರೆಲ್ಲರೂ ಟ್ರೈನ್ ಮಾಡ್ಯಾರ, ಹುಡುಗರಿಗೆ ಎಲ್ಲರೂ ಕಲಿಸ್ಯಾರ. ಪ್ರತಿಯೊಂದು ಊರಿಗೂ ಅಲ್ಲ ಬಂದು ಸಾಕು 5-5 ದಿನ 6-6 ದಿನ ಇರೋಟ್ಟಿಗೆ ಸುತ್ತಮುತ್ತ ಹಳ್ಳಿಗೆ ಹೋಗಿ, ಯಾಕಂದ್ರೆ ಹಿಡ್ದಿರ್ತಾರೆ, ಸುತ್ತಮುತ್ತ ಹಳ್ಳಿಗೆ ಹೋಗಿ ಆಟ ಆಡಿ ಬರ್ತಾರೆ. ನಿಮ್ಮ ಊರಾಗೂ ಯಾವ ಥರ ಮೊಹರಂ ಆಗ್ಯದ ಅನ್ನೋದು ಹೇಳ್ರಿ, ಕಮೆಂಟ್ ಹಾಕ್ರಿ ನನಗೆ. ಈ ವಿಡಿಯೋ ನೋಡೋರೆಲ್ಲ ಇಷ್ಟ ಆದ್ರೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹಳ್ಳ್ಯಾಗ ನಡೆಯುವಂಥ ವರ್ಷ ಮೊಹರಂದಾಗಂತೂ ಇವ್ರು ಹೆಚ್ಚಿನ ನಮಗೆ ಭಾರಿ ಫೈರ್ನೇ ಕೊಡ್ತದೆ. ಯಾಕಂದ್ರೆ ಇವ್ರು ಆಡೋ ಒಂಥರ ಮಜಾನೂ ಇರ್ತದೆ, ಒಂಥರ ಇದೂ ಇರ್ತದೆ. ಭಾರಿ ಚಂದ ಆಡ್ತಾರೆ. ನಿಮಗೆ ಯಾವ ಥರ ಆಡ್ತಾರೆ ಅನ್ನೋದು ಕಮೆಂಟ್ ಹಾಕ್ರಿ. ಒಟ್ಟು ಭಾರಿ ಮಸ್ತ್ ಎಲ್ಲನೂ. ನಮ್ಮ ಊರಾಗ ಪ್ರತಿಯೊಬ್ಬರು ಮನೆ ಮೇಲೆ ಸುದ್ಯಕ್ಕೆ ತುಂಬ್ತಿತ್ತು. ಇನ್ನೊಂದ್ರಾಗ ಜಾಗ ಇಲ್ಲಂದ್ರು ಆ ಥರ ಒಂದು ಭಾವೈಕ್ಯತೆ. ಎಲ್ಲರೂ ಒಂದು ಗೂಡಿಕೇಸಿ ಎಷ್ಟು ಚಂದ ಹೆಜ್ಜೆ ಆಡ್ತಾರೆ ಒಂದು ಭಾರಿ ಮಸ್ತಲ್ಲ. ಯಾವುದೇ ಜಳಗಳ ಜೋಟಿ ಬರಲಾರ್ದೆ ಎಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡ್ಬೇಕು. ಇವ ನೋಡ್ರಿ, ನಮ್ಮ ದೋಸ್ತ ಈಸಾದ ಬರ್ತಾನೆ. ಅವನು ಒಂದು ಹುಡುಗನ ಎತ್ಕೊಂಡಾನೆ, ಹೆಜ್ಜೆ ಆಡಕತ್ತಾನ. ಬೆಂಗಳೂರಾಗಿದ್ದ ಮೊಹರಂ ಸಂಬಂಧ ಊರಿಗೆ ತಿಳಿ ಬಂದಾನೆ. ಹೆಜ್ಜೆ ಹೆಂಗೆ ಆಡ್ತಾನೆ ನೋಡ್ರಿ. ಆ ಹುಡುಗನ ಅಲ್ಲಿ ನೋಡ್ರಿ ಜೂಮ್ ಹಾಕಿದಾಗ ಹೆಂಗೆ ಕಾಡ್ತಾವ ಅನ್ನೋದು. ಅವ ನೋಡ್ರಿ ನನಗೆ ಮುಂದಕ್ಕೆ ಹೋಗುತ್ತೆ ಮಾಡಾಕ್ತಾನೆ. ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ ಹುಡುಗರು ಎಲ್ಲರೂ ಜೋರಾಗಿ ಆಡ್ತಾರೆ. ಪಾಪ ಎಲ್ಲೇ ವಿಜಯ್ ಆಗ್ಯಾನ್ರಿ, 2 ಸಂಕೇತ ತೋರ್ಸಾಕತ್ತಾನ ನೋಡ್ರಿ. ಹುಡುಗರು ಎಲ್ಲರೂ ನೋಡಿ ಫುಲ್ ಖುಷಿ ಆಗದಾರ. ಹುಡುಗರು ಯಾಕೆಲ್ಲ ಕೇಳಿ ಯಾಕಂದ್ರೆ ಚಂದನಾಗಿ ಇವ್ರು ಕಟ್ಟಿರಾಗಿರ್ತಾರೆ. ಡೋಲಿ ಎದ್ದಾಗ ಅವರು ಅದ್ರ ಬುಡಕ್ಕೆ ಮಕ್ಕೊಂಡ್ ಕಸಿ ಆಶೀರ್ವಾದ ತಗೋತಾರ. ತಗೊಂಡ ನಂತರ ಅಲ್ಲಿ ಅವ್ರ ಮೇಲೆ 2 ಸುತ್ತ ಡೋಲಿ ತಗೊಂಡು ಕರೀತಾರೆ. ಇವೆಲ್ಲ ಈಗ ನೋಡಿ ಎಲ್ಲ ದೇವ್ರ ಆಶೀರ್ವಾದ ತಗೊಳಕ ಇವೆಲ್ಲ ಈಗ ಡೋಲಿ ಅದು ಹೊರ ಬರ್ತದೆ. ಹೇಳ್ರು
ಸರಿ ಹುಡುಗರ ಹಾಕ್ತೇವೆ ಸರಿ ನೀವು ಈ ಕಡೆ ಎಲ್ಲರೂ ಭಕ್ತರು ಆಶೀರ್ವಾದ ತೊಗೊಳಕತ್ತಿದ್ರು. ಆ ಕಡೆ ದೇವರು ನಿಂತಿದ್ದು ಕುಣಿ ಅಪೋಸಿಟ್ ಆಗಿ ನಿಂತಿದ್ರು. ಕುಣಿ ಏನೇನು ಮುಚ್ಚಾಕತ್ತಿ ಚಾಲು ಮಾಡಿದ್ರು ಎಲ್ಲ ಕುಣಿ ನೋಡ್ರಿ. ಮೊಹರಂ ಕೊನೆ ದಿನ ಇದನ್ನು ಏನೆಲ್ಲ ಮಾಡ್ತಾರೆ ನೋಡಿ, ಇದು ಎಲ್ಲ ನೋಡ್ರಿ. ಆಯಿತು, ಇಲ್ಲಿಗೆ ಈ ಮೊಹರಂ ಮುಕ್ತಾಯವಾಯಿತು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿ. ಇದೇ ಥರ ನಿಮಗೆ ಮುಂದೆ ಹಾಕ್ತೀನಿ. ಇನ್ನೇನು ದೇವ್ರ ದಪ್ಪನ ಅದು ಆಗಲೇ ಇಲ್ಲ. ಹುಡುಗರು ಹಲ್ಲಿಗೆ ಸಿಸ್ಟಮ್ ಮಾಡಿ ಕೇಸ್ ಡ್ಯಾನ್ಸ್ ಹೊಡ್ಯಾಕ ಸಿಕ್ಕಾಗ ಅನಿಸಿಕೆ ಹೆಂಗೆ ಬರ್ತಾರೆ